ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ಅಕ್ರಮದ ಆರೋಪಗಳು ಕೇಳಿಬರ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಈ ಆರೋಪವನ್ನ ಮಾಡಲಾಗ್ತಿದೆ. ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ಅಕ್ರಮಗಳಾಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಈ ಆರೋಪವನ್ನ ಮಾಡಲಾಗ್ತಿದೆ. ಜಿಬಿಎ ಬೆಸ್ಕಾಂ ಅಕ್ರಮದಲ್ಲಿ ತೊಡಗಿಕೊಂಡಿದೆ, ಇವರೆಲ್ಲ ಭಾಗಿಯಾಗಿದ್ದಾರೆ. ಈ ರೀತಿಯಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ಆರೋಪ ಮಾಡ್ತಿದ್ದಾರೆ. ಬೆಂಗಳೂರು ವ್ಯವಸ್ಥೆ ನೋಡಿ, ಇದನ್ನ ಬಹಳಷ್ಟು ಸಮಸ್ಯೆ ಆಗುತ್ತೆ. ಆದರೆ ಈ ಅಕ್ರಮ ನಿಂತೇ ಇಲ್ಲ, ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಬಿಸಿಸಿ ಚಾರ್ಜಸ್ ಕಾನೂನು ಬಾಹಿರ ಅಂತ ರಘುಪತಿ ಭಟ್ ಹೇಳ್ತಿದ್ದಾರೆ. ಜಲಮಂಡಳಿ ಸುಲಿಗೆಯನ್ನ ಮಾಡ್ತಾ ಇದೆ ಇರುವಂತ ಆರೋಪಗಳನ್ನ ಕೂಡ ಹೊತ್ತುವಂತೆ ಈಗ ಮಾಡ್ತಿದ್ದಾರೆ. ಪ್ರಮುಖವಾಗಿ ಬಿಡಬ್ಲ್ಯೂಎಸ್ಎಸ್ಬಿಯಲ್ಲಿ ಇಂಥದ್ದೊಂದು ಅಕ್ರಮಗಳಾಗ್ತಿದೆ. ಪ್ರಮುಖವಾಗಿ ಈ ಆರೋಪಗಳನ್ನ ಮಾಡ್ತಾ ಇರುವುದು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ. ಜಿಬಿಎ ಬೆಸ್ಕಾಂ ಎಲ್ಲರೂ ಕೂಡ ಅಕ್ರಮದಲ್ಲಿ ಪಾಲು ಹೊಂದಿದ್ದಾರೆ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಬೆಂಗಳೂರು ವ್ಯವಸ್ಥೆ ಸರಿ ಇಲ್ಲದೇ ಇರೋದಕ್ಕೆ 5 ಪಾಲಿಕೆ ಮಾಡಿದ್ದಾರೆ. ಆದರೆ ಅಕ್ರಮ ನಿಂತೇ ಇಲ್ಲ. ಈ ವ್ಯವಸ್ಥೆಗಳು ಸರಿ ಆಗಬೇಕು, ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದು. ಬಟ್ ಇನ್ನಷ್ಟು ಅಕ್ರಮಗಳು ಹೆಚ್ಚಾಗ್ತಿದೆ. ಅಂದ್ರೆ ನೇರವಾಗಿ ಜನರಿಗೆ ಸುಂಕವನ್ನ ಇವರು ಹಾಕೋ ಕೆಲಸ ಮಾಡ್ತಿದ್ದಾರೆ. ಬಟ್ ಇದು ಕಾನೂನಾತ್ಮಕವಾದಂಥ ನಡೆಯಲ್ಲ. ಜಲಮಂಡಳಿ 100 ಕೋಟಿಯನ್ನ ಹೊಡಿತಾ ಇದೆ. ಅಧಿಕಾರಿಗಳಿಲ್ಲಾದ್ರೂ ನಾವು ಹೋಗಿ ದೂರು ಕೊಟ್ಟರೆ ಅವ್ರು ಕ್ರಮ ತಗೊಂತಿಲ್ಲ. ಹೊಸದಾಗಿ ಕನೆಕ್ಷನ್ ತೆಗೆದುಕೊಳ್ಳೋರ್ಗೂ ಕೂಡ ಸಮಸ್ಯೆ. ಬಿಸಿಸಿ ವಿರುದ್ಧ ಹಲವಾರು ಜನ ಕೋರ್ಟಿಗೆ ಹೋಗಿದ್ರು. ಈ ಬಿಸಿಸಿ ಚಾರ್ಜಸ್ ಕಾನೂನು ಬಾಹಿರ ಆಗಿದೆ, ಇದು ಸರಿ ಇಲ್ಲ ಅನ್ನುವಂಥ ಆರೋಪಗಳನ್ನ ರಘುಪತಿ ಭಟ್ ಅವರು ಮಾಡೋದರ ಜೊತೆಯಲ್ಲಿ ಜಲಮಂಡಳಿ ಸುಲಿಗೆಯನ್ನ ಮಾಡ್ತಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಜಲಮಂಡಳಿ ಯಾವ ರೀತಿ ಬೆಂಗಳೂರಿಗರನ್ನ ಏನ್ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅವ್ರ ಮನೆ ಒಳಗಡೆ ಇರುವಂತಹ ದುಡ್ಡನ್ನ, ಅವ್ರ ಪಾಕೆಟ್ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾ ಇದೆ ಅನ್ನೋವಂಥದ್ದಕ್ಕೆ ಒಂದು ನಮ್ಗೆ ಹಲವಾರು ರೀತಿ ಅವರ ಮೋಡಸ್ ಆಪರೆಂಡಿನ ಇವತ್ತು ಬಿಡಬ್ಲ್ಯೂಎಸ್ಎಸ್ಬಿಯ ಮೋಡಸ್ ಆಪರೆಂಡಿನ ನಿಮ್ಗೆ ತಿಳಿಸೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಕ್ಕೆ ಹೊರಟಿರುವಂಥದ್ದು, ಮೊದಲನೇದಾಗಿ ಈ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಹೊಸ ಕನೆಕ್ಷನ್, ಸಾರ್ವಜನಿಕರು ಹೊಸ ಕನೆಕ್ಷನ್ ತಗೊಳ್ಳುವಾಗ ಒಂದು ಚಾರ್ಜಸ್ ಅನ್ನ ಹಾಕ್ತಾರೆ. ಅದರಲ್ಲಿ ಬಿಸಿಸಿ ಚಾರ್ಜಸ್ ಅಂತ ಇರುತ್ತೆ, ಬೆನಿಫಿಷಿಯರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚಾರ್ಜಸ್ ಅಂತ. ಈ ಬೆನಿಫಿಷಿಯರಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚಾರ್ಜಸ್ ಪ್ರತಿಯೊಬ್ಬರಿಗೂ ಹಾಕ್ತಾರೆ, ಜೊತೆಗೆ ಬೇರೆ ಬೇರೆ ತರದ್ದು ಚಾರ್ಜಸ್ ಇರುತ್ತೆ ಅದರಲ್ಲಿ. ಆಮೇಲೆ ಪ್ರೋ ರೇಟಾ ಚಾರ್ಜಸ್ ಅಂತಲೂ ಹಾಕ್ತಾರೆ. ಈ ಪ್ರೋ ರೇಟಾ ಚಾರ್ಜಸ್ ಅಂದ್ರೆ ನೀವು ಎಷ್ಟು ಮನೆ ಕಟ್ಕೊಂಡಿದ್ದೀರಾ, ಎಷ್ಟು ವಿಸ್ತೀರ್ಣದಲ್ಲಿ ಮನೆ ಕಟ್ಕೊಂಡಿದ್ದೀರಾ, ಆ ವಿಸ್ತೀರ್ಣಕ್ಕೆ ತಕ್ಕನಾಗೆ ನಿಮಗೆ ಚಾರ್ಜಸ್ ಸ್ಲ್ಯಾಬ್ ವೈಸ್ ಇರುತ್ತೆ. ಅದರ ಮೇಲೆ ಇನ್ನೊಂದು ಬಿಸಿಸಿ ಚಾರ್ಜಸ್ ಅಂತ ಮಾಡಿದ್ದಾರೆ. ಸೊ ಇದನ್ನ ಈ ಚಾರ್ಜಸ್ ವಿರುದ್ಧವಾಗಿ ಹಲವಾರು ಜನ ನಾಗರಿಕರು ಹೈಕೋರ್ಟ್ಗೆ ಹೋಗ್ಬಿಟ್ಟು ದಾವೆ ಹೂಡಿದಾಗ ಅದರಲ್ಲಿ ಹೈಕೋರ್ಟ್ ಇಂದ ಒಂದು ಆದೇಶ ಆಗುತ್ತೆ. ಈ ಬಿಸಿಸಿ ಚಾರ್ಜಸ್ ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ, ಇಲ್ಲೀಗಲ್ ಚಾರ್ಜಸ್, ಇದು ರೀಫಂಡ್ ಮಾಡಬೇಕು ಕೂಡಲೇ ಅಂತ ಹೇಳಿ ಕೂಡ ಆದೇಶ ಮಾಡುತ್ತೆ. ಆದ್ರೆ ಇದು 2018ರಲ್ಲಿ ಒಬ್ರು ಕೋರ್ಟಲ್ಲಿ ಕೇಸ್ ಆಗಿ ಗೆಲ್ತಾರೆ, ಇದೇ ರೀತಿ ಆದೇಶ ಮಾಡಿಸ್ಕೋತಾರೆ. 2021ರಲ್ಲಿ ಮಾಡ್ತಾರೆ, 2024ರಲ್ಲಿ ಮಾಡ್ತಾರೆ, 2023ರಲ್ಲಿ ಮಾಡ್ತಾರೆ. ಈ ರೀತಿ ಹಲವಾರು ಪ್ರಕರಣಗಳಲ್ಲಿ ಇದು ಅದೇ ರೀತಿಯ ಆದೇಶಗಳು ಬರ್ತವೆ. ಆದ್ರೆ ಇಲ್ಲಿವರೆಗೂ ಕೂಡ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಈ ಮರುಪಾವತಿನ ಯಾರಿಗೂ ಮಾಡಿರಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.